ಇನ್ನು ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ 8ರಿಂದಲೇ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಗಣಿಯನಹುಂಡಿಯ ನವೀನ್ ಫಾರ್ಮ್ ಹೌಸ್ನಲ್ಲಿ ಸಂಜೆ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಪೊಲೀಸ್ ಸಕಲ ಗೌರವದೊಂದಿಗೆ ಎಸ್ ಜಾನಕಿಯವರ ಅಂತ್ಯ ಸಂಸ್ಕಾರ ಇವತ್ತು ಸಂಜೆ ನಡೆಯುತ್ತೆ. ಜಾನಕಿಯವರ ಮೊಮ್ಮಗಳು ಅಪ್ಸರಾ ಅವರಿಂದ ಅಂತಿಮ ವಿಧಿವಿಧಾನ ನಡೆಸಲಾಗುತ್ತೆ. ಜಾನಕಿಯಮ್ಮನವರ ಸಾಕು ಮಗ ನವೀನ್ ಅವರು ಮಾಹಿತಿ ನೀಡ್ತಾ ಇದ್ರು. ಕೊನೆ ಕ್ಷಣ ಮೈಸೂರಿನಲ್ಲೇ ಕಡಿಬೇಕು, ಮೈಸೂರಿನಲ್ಲೇ ನಾನು ಸಾಯಬೇಕು ಅನ್ನೋದು ಜಾನಕಿಯಮ್ಮನವರ ಕನಸಾಗಿತ್ತಂತೆ. ಆ ಕನಸನ್ನ ಇದೀಗ ಸಾಕು ಮಗ ಈಡೇರಿಸ್ತಾ ಇದ್ದಾರೆ. ಅಂದ್ರೆ ಅವರ ಅಂತ್ಯ ಸಂಸ್ಕಾರವನ್ನ ಅವರ ಫಾರ್ಮ್ ಹೌಸ್ನಲ್ಲೇ ಸಂಜೆ ನೆರವೇರಿಸ್ತಾ ಇರೋದು. ಅಷ್ಟೇ ಅಲ್ಲ, ಸಾರ್ವಜನಿಕರ ಅಭಿಮಾನಿಗಳ ದರ್ಶನಕ್ಕೆ ಬೆಳಗ್ಗೆ 8 ಗಂಟೆಯಿಂದಲೇ ಮಹಾರಾಜ ಕಾಲೇಜು ಮೈದಾನದ ಆವರಣದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಕಲ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಇವತ್ತು ಸಂಜೆ ಏನು ಅಂತ್ಯ ಸಂಸ್ಕಾರ ನಡೆಯುತ್ತೆ. ಅಷ್ಟೇ ಅಲ್ಲ, ಬೋಗಾದಿ ನಿವಾಸದಲ್ಲೇ ಜಾನಕಮ್ಮನವರು ಇಲ್ಲಿಯವರೆಗೆ ವಾಸಿಸ್ತಾ ಇದ್ದಂಥದ್ದು. ಆ ನಿವಾಸದಿಂದಲೇ ನಮ್ಮ ಪ್ರತಿನಿಧಿ ದಿಲೀಪ್ ಒಂದು ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಎಸ್ ಜಾನಕಿ ಅವರ ಕೇರ್ ಟೇಕರ್ ಆದಂಥ ನವೀನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಸರ್, ನಿಮಗೆ ಜಾನಕಿ ಅವರು ಯಾವಾಗಿಂದ ಪರಿಚಯ ಆದರು? ನಿಮಗೆ ಹೇಗೆ ಪರಿಚಯ ಆದರು ಅಂತ? ಸರ್, ಎಲ್ಲ ನಾನು ಆಕಾಶವಾಣಿಲಿ ಅವ್ರ ಸಾಂಗ್ ಕೇಳಿ ಸರ್, ನಾನು ಆಗೆಲ್ಲ ಅದೇನೋ ಅವ್ರ ಸಾಂಗ್ ಕೇಳಿದ್ರೆ ನನಗೆ ಅದೊಂಥರ ಹೇಳೋಕ್ಕಾಗಲ್ಲ. ಅದಾದಮೇಲೆ ನಾನು ಲೆಟ್ರ್ ಬರೆಯೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ. ಈಗ ಎಷ್ಟೋ ಇನ್ಸಿಡೆಂಟ್ಸ್ ನಡೆದಿದೆ. ಒಂದು ಸರಿ ಎನ್ ಆರ್ ಮಾಲ್ದಲ್ಲಿ ನಮ್ಮ ಮನೆ ಇರೋದು. ಎನ್ ಆರ್ ಮಾಲ್ದಿಂದ ನಮ್ಮದು ಫರ್ನಿಚರ್ ಅಂಗಡಿ ಇಲ್ಲೇ ಎದುರುಗಡೆ ಎಸ್ ಜಾನಕಿ ಫರ್ನಿಚರ್ಸ್ ಅಂತಾನೆ. ಒಂದು ಸರಿ ಈಗ ನಮ್ಮ ಮನೆಗೆ ಬಂದಾಗ ಅಲ್ಲಿಂದ ನಮ್ಮ ಶಾಪ್ವರೆಗೂ 2 ವೀಲರ್ ಬೈಕಲ್ಲಿ ಕೂತ್ಕೊಂಡು ಅಷ್ಟು ಪ್ರೀತಿ. ಮುಂಚೆಯಿಂದನೂ ಅವ್ರ ಹೆಸರಲ್ಲೇ ಫರ್ನಿಚರ್ ಅಂಗಡಿ ನಡೆಸ್ತಾರೆ. ಹೌದು. ಅಲ್ಲ, ಅವ್ರ ಹತ್ರ ಪರ್ಮಿಷನ್ ತಗೊಂಡೆ 2006 ನಾನು ಫರ್ನಿಚರ್ ಶಾಪ್. ಎಲ್ಲಿ ಪರಿಚಯ ಆಗಿದ್ದು ಸರ್ ನಿಮಗೆ ಅವರು? ಚೆನ್ನೈಲೇ ಹೋಗ್ಬಿಟ್ಟು ಚೆನ್ನಾಗಿ ಹೋಗ್ತಾ ಇದ್ರಿ. ಚೆನ್ನಾಗಿ ಹೋಗ್ತೀವಿ ಸರ್. ಸಾಕಷ್ಟು ಜನ ಅಭಿಮಾನಿಗಳೇನು ಅಂತಂದರೆ ಅವ್ರ ಮನೇಲಿ ಹೋಗಿ ಉಳ್ಕೊಳ್ತಾರೆ ಸರ್. ಅವರೇ ಬಂದು ನಿಮ್ಮ ಮನೇಲಿ ಉಳ್ಕೊಳ್ಳೋವಂಥದ್ದು, ನಿಮ್ಮಂತ ಕೇರ್ ಮಾಡೋವಂಥದ್ದು ಎಲ್ಲ 100 ಸರಿ ಬಂದಿದ್ದಾರೆ. ಎಷ್ಟು ಒಂದೊಂದು ತಿಂಗಳು 4 ಸರಿ ಬಂದಿದ್ದಾರೆ. ಹೇಳ್ದೆ ಬಂದಿದ್ದಾರೆ ಸರ್ಪ್ರೈಸ್ ಕೊಡೋಕ್ಕೆ. ತುಂಬ ಸರಿ ಹೇಳ್ದೇ ಬಂದಿದ್ದಾರೆ. ಕಡೆ ದಿನಗಳಲ್ಲಿ ಇಲ್ಲೇ ಕಳೆದ 7-8 ವರ್ಷದಿಂದ ಅನ್ನುವಂಥದ್ದು. ಹೌದು, ಮೈಸೂರಲ್ಲೇ 7-8 ವರ್ಷದಿಂದ ನಾವು ಒಂದು ಪ್ರೋಗ್ರಾಮ್ ಮಾಡಿದೆ. ಅದೆಲ್ಲ ಜಾನಕಿ ಅಮ್ಮ ನನ್ನ ಲೈಫಲ್ಲಿ ಕಡೆ ಕಾರ್ಯಕ್ರಮ. ಅದು ನಮ್ಮ ಇದರಲ್ಲೇ ಆಗಬೇಕು ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ರು ಸರ್. ಅವೇರ್ ಮೇಲೆ ಎಷ್ಟು ಅಷ್ಟೊಂದು ಪ್ರೀತಿ ಬರಲಿಕ್ಕೆ ಕಾರಣ ಏನು ಅಂತ ಸರ್? ಅದೇ ಅಟ್ಯಾಚ್ಮೆಂಟ್ ಸರ್. ಅದು ಏನೋ ದಿನ ಅಟ್ಯಾಚ್ಮೆಂಟ್ ಆಗೋಯ್ತು ಸರ್ ನೀವುಗಳೇ. ಸರ್, ನಿಮಗೆ ಭಾಳಷ್ಟು ಜನ ಹೇಳ್ತಾ ಇದ್ರು ನಿಮ್ಮ ಕೈ ತುತ್ತು ಕೊಡ್ತಾ ಇದ್ರು ಅನ್ನುವಂಥದ್ದು. ಮೊನ್ನೆನೂ 9th 8th ಅನ್ಸುತ್ತೆ ಡಾಕ್ಟರ್ ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು. ಬಂದಾದಮೇಲೆ ಅವ್ರಿಗೆ ಅಂತ ಅಡುಗೆ ಮಾಡಿರೋದನ್ನ ಆ ಥರ 100 ಸರಿ ತಿಂದಿದ್ವಿ. 8-9 ಗಂಟೆ ಆಯಿತು. ಹೊಟ್ಟೆ ಹಸ್ಕೊ ಹೋಗ್ತೀರಾ ಅಂದ್ಬಿಟ್ಟು ಅವ್ರಿಗೆ ಭಾಗ್ಯ ಅಂತ ಒಬ್ಬರು ಇಲ್ಲೇ ಇದ್ದಾರೆ, ಅವ್ರ ಜೊತೆನೇ ಇರ್ತಾಯಿದ್ರು. ಭಾಗ್ಯ ಇದು ರೈಸ್ ಇಷ್ಟನ ಇರೋದು, ಅವ ನಿಮ್ಗೆ ಮಾತ್ರ ಅಲ್ಲ ಅಂದ್ಬಿಟ್ಟು ಮಾಡಿದೆ ಅಂದಾಗ ಇರಲಿ ಅಂದ್ಬಿಟ್ಟು ಬೇಗ 10 ನಿಮಿಷ ಅಂದ ತಕ್ಷಣ ಯಾವಾಗಲೂ ಅಷ್ಟೇ ಇಷ್ಟು ದಪ್ಪ ಕಟ್ಟಿ 3 ಲಾಸ್ಟಲ್ಲಿ ಅವ್ರು ತಿಂತಾಯಿದ್ರು. ಇಲ್ಲಿ 4-5 ಜನ ಇದ್ದರು. ಎಲ್ಲರಿಗೂ ಫಸ್ಟ್ ಎಲ್ಲರಿಗೂ ಕೊಟ್ಟು ಆಮೇಲೆ ನೀವೆಲ್ಲ ಒಂದು 4-5 ಜನ ಜೊತೆಗೆ ಇರ್ತಿದ್ರು. ನಿಮ್ಮ ತಾಯಿ ಕೂಡ ಅವ್ರ ಜೊತೆಗೆ ಇರ್ತಿದ್ರು. ಕೊನೆ ಕ್ಷಣದಲ್ಲೂ ಕೂಡ ಅವರು ಇದ್ದರು. ನಾನು ಹಿಂಗೆ ಆಯ್ತಲ್ಲ, ನನ್ನ ಅಮ್ಮನಿಗೆ ಹೇಳಿರಲಿಲ್ಲ. ನಾನು 5 ಗಂಟೆಗೆ ಎದ್ದು ಬಂದೆ. ಆಮೇಲೆ ನಮ್ಮಮ್ಮ 7:30ಗೆ ಫೋನ್ ಮಾಡೋದು, ಎಲ್ಲೋದೆ ನನಗೆ ಹೇಳಿಲ್ಲ ಅಂತ. ಹಿಂಗೆ ಅವ್ರಿಗೆ ತುಂಬ ಸೀರಿಯಸ್ ಅಂತ ಏನು ಹೇಳಿಲ್ಲ, ಮಾಮೂಲು ಹುಷಾರಿಲ್ಲ ಅಂದರೆ ನಾನು ಬರ್ತೀನಿ ಅಂದ್ಬಿಟ್ಟು ಅವರು ಒಂದು 9 o'clock ಬಂದರು ಸರ್. ಅವರು ರೆಗ್ಯುಲರಾಗಿ ಎಲ್ಲಿ ತೋರಿಸ್ತಾ ಇದ್ರು ಸರ್? ಅವರು ಎಲ್ಲ ಮನೆಗೆ ಬಂದು ನೋಡ್ತಾಯಿದ್ರು ಸರ್. ಜನರಲ್ ಫಿಸಿಷಿಯನ್ ಅಲ್ಲಿ ಮೇಯ್ನ್ ಡಾಕ್ಟ್ರು ನಿತಿನ್ ಸರ್, ಆರ್ತು ಅವರು, ಆಮೇಲೆ ಡಾಕ್ಟರ್ ನಟಶೇಖರು, ಆಮೇಲೆ ಇಲ್ಲೇ ಬಂದು ಜನರಲ್ ಫಿಸಿಷಿಯನ್ ಕಾರ್ಯಪ್ಪ ಅಂತ ಅವರೆಲ್ಲ ಬಂದು ಒಂದು ಸ್ವಲ್ಪ ಜನ ಡಾಕ್ಟರ್ಸ್ ಎಲ್ಲ ಇಲ್ಲೇ ಬಂದು ಎಲ್ಲ ನೋಡ್ತಾಯಿದ್ರು ಸರ್. ಸಾಕಷ್ಟು ಜನ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಇಲ್ಲಿದ್ರು ಅನ್ನೋಂಥದ್ದು ವಿಚಾರ ಗೊತ್ತಿರಲಿಲ್ಲ. ಹೌದೌದು. ನಾವು ಯಾರಿಗೂ ಇಲ್ಲಿ ಅಷ್ಟು ಇದೆ ಏನಕ್ಕೆ ಅಂದರೆ ತುಂಬ ಕ್ರೌಡ್ ಆಗಿಬಿಟ್ರೆ ಕಷ್ಟ ಆಗ್ಬಿಡೋದು ಸರ್. ಅದು ಇವತ್ತಿನ ವಿಧಿವಿಧಾನಗಳ ಏನು ನಡೀತಿದೆ ಸರ್? ಎಷ್ಟು ಗಂಟೆಗೆ ನಡೀತಿದೆ? ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ದೀರ? ಅದೇ ಇಲ್ಲಿಗೆ 9ಗೆ ಮಹಾರಾಜ ಗ್ರೌಂಡ್ ಕರ್ಕೊ ಹೋಗ್ತೀವಿ. ತಗೊಂಡೋಗಿ ಅಲ್ಲಿಂದ 3 o'clock ಗಂಟೆ ಸಾರ್ವಜನಿಕ ದರ್ಶನಕ್ಕೆ ಇಡ್ತೀವಿ ಸರ್. ಅವ್ರ ಜೊತೆ ಒಡನಾಟ ಹೊಂದಿದಂಥವರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು. ಇದು ಜಾನಕಮ್ಮನವರ ಸಾಕು ಮಗ ನವೀನ್ ಅವರು ಮಾತನಾಡ್ತಾ ಇದ್ದಿದ್ದು. ಅವರು ಕೂಡ ಅಭಿಮಾನಿಯಾಗಿದ್ರಂತೆ, ಪತ್ರ ಬರೀತಿದ್ರಂತೆ, ಅವರ ಹಾಡಿನ ಬಗ್ಗೆ, ಅಭಿಮಾನದ ಬಗ್ಗೆ, ಅಭಿಮಾನವನ್ನ ಪತ್ರದ ಮುಖೇನ ವ್ಯಕ್ತಪಡಿಸ್ತಿದ್ರಂತೆ. ಆ ನಂತರದಲ್ಲಿ ಅವರಿಗೆ ಅಟ್ಯಾಚ್ಮೆಂಟ್ ಬೆಳೆದಿರೋದು.
ಸಾಕು ಮಗನ ರೀತಿಯೇ ನನ್ನನ್ನು ನೋಡ್ತಿದ್ರು. ನೂರಾರು ಬಾರಿ ಅವರ ಕೈ ತುತ್ತು ತಿಂದಿದ್ದೇನೆ. ಮೊನ್ನೆಯಷ್ಟೇ ಅವ್ರು ಹೇಳ್ತಿದ್ರು 8ನೇ ತಾರೀಕೋ 9ನೇ ತಾರೀಕಿಗೋ ಏನೋ ಅವ್ರ ಮನೆಗೆ ಹೋಗಿದ್ದೆ. ಆ ಟೈಮಲ್ಲೂ ಕೂಡ ನಮಗೆ ಕೈ ತುತ್ತು ಕೊಟ್ಟಿದ್ರು. ಅವರ ಋಣ ಯಾವ ರೀತಿ ತೀರಿಸಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅನ್ನೋದಾಗಿಯೂ ಕೂಡ ನವೀನ್ ಅವರು ತಿಳಿಸ್ತಾ ಇದ್ದಾರೆ. ಇವತ್ತು ಅವರದ್ದೇ ಫಾರ್ಮ್ ಹೌಸ್ನಲ್ಲಿ ಇವತ್ತು ಜಾನಕಿಯಮ್ಮನವರ ಅಂತಿಮ ವಿಧಿವಿಧಾನ ಸಂಜೆ ನಡೀತಾ ಇರೋದು.